చేసిన వాడను నీవాడను నేనైతే దిక్కహింద్ర జగజిమగరిజ కందర కీల కందర చుచ్చులెరుగని రుద్ర అవతరించరా వినుగరించ శంకరా నాద శరీర పరా వేద విహారా జీవేశ్వర శంకరా కరకు జారిన శివగంగా శంకరా నాద శరీర వేద విహారా జీవేశ్వర శంకరా శంకరా శివ శంభో అక్షయలింగ ఆనంద అతిశయ అక్షయలింగో స్వయంభో హర హర మహాదేవ శివ శంకర 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 శంకర శివ శంకర జయ శంకర భవ శంకర శివ శంకర శివ శంకర శివ శంకర శివ శంకర 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 శివ శంకర జయ శంకర శివ శంకర శివ శంకర హర శంకర శంభో శివ శంభో శివ శంభో శివ శంభో శివ శంభో శివ శంభో శివ శంభో శంకర శివ శంకర శివ శంకర శివ శంకర ಭಾಗಿಯಾಗಿದ್ದೀರಿ. ನಾವು ಪುಣ್ಯವಂತರು. ಇನ್ನೇ ಕೆಲವೇ ದಿನಗಳಲ್ಲಿ ಕಾರ್ಯಕ್ರಮ ಪ್ರಾರಂಭವಾಗಲಿದೆ. ಈಗ ಶ್ರೀಯುತ ನಮ್ಮೆಲ್ಲರ ಪ್ರೀತಿಯ ತಾಯಿಯಾಗಿರ್ತಕ್ಕಂಥ ಗುರುಬಸಮ್ಮನವರ 105ನೇ ವಸಂತ ಕಾಲಿಟ್ಟು ಅವರು ನಡೆದುಕೊಂತ ಆದಿ ಕಷ್ಟ ಜೀವನದಲ್ಲಿಯೇ ಇಡೀ ಕುಟುಂಬವನ್ನ ಕಷ್ಟಪಟ್ಟು ಒಬ್ಬೊಬ್ಬರನ್ನು ಕೂಲಿ ಮಾಡಿ ಸಾಕಿ ದೊಡ್ಡದ್ ಮಾಡಿ ಇಬ್ಬರ ತಾಯಂದಿರಿಗೆ ಜನ್ಮ ಕೊಟ್ಟು 4 ಜನ ಗಂಡ್ಮಕ್ಳಿಗೆ ತಾಯಿ ಜನ್ಮ ಕೊಟ್ಟು 10 ಶತಮಾನಗಳ ಚರಿತ್ರೆ ಅವರಲ್ಲಿದೆ. ಇವತ್ತು ಈ ಸಮಾಜಕ್ಕೆ ಈ ಒಂದು ಜನರೇಷನ್ಗೆ ಅವರು ಮಾರ್ಗಸೂಚಿ ನನ್ ಕೇಳ್ಬೇಕಾದ್ರೆ ನನ್ನ ಅನುಭವದ ಪ್ರಕಾರ ಶತಾಯುಷಿಗಳು ಕಮ್ಮಿ, ಆಯುಷು ತುಂಬಾ ಕಮ್ಮಿ ಆಗ್ತಾ ಇರತಕ್ಕಂಥ ಈ ಸಂದರ್ಭದಲ್ಲಿ, ಈ ಮಾನವತ ಜೀವನದಲ್ಲಿ, ಈ ಪ್ರಕೃತಿಯಲ್ಲಿ ಆ ತಾಯಿ ಮಾಡಿರ್ತಕ್ಕಂಥ ಸಾಧನೆ ಇದೆ ನೋಡ್ರಿ. ಶತಾಯುಷಿ ಶಿವಕುಮಾರ ಸ್ವಾಮೀಜಿಗಳ ತರ ಶತಾಯುಷಿ ಆ ತಾಯಿ 105 ವರ್ಷ ಬದುಕಿ ಕಷ್ಟ ಜೀವನದಲ್ಲಿ ಕೂಡ ಇವತ್ತು ನಾವು ಯಾಗ ಪ್ರಾಮಾಣಿಕತೆಯಿಂದ ಬದುಕಿದ್ರೆ, ಯಾವ ರೀತಿ ನಾವು ನಡ್ಕೊಂಡ್ರೆ ಈ ರೀತಿ ನಾವು 100 ವರ್ಷ ಬದುಕಬಹುದು ಅನ್ನೋದಕ್ಕ ಜೀವನನ ನಿಜವಾದ ಪ್ರಾಮಾಣಿಕತೆಯಿಂದ ನಡೆಸ್ಕೊಟ್ಟಕ್ಕಂತ ಆ ತಾಯಿ ಅವರ ಜೀವನ ಹೇಗಿತ್ತಂದ್ರೆ, ಮಕ್ಕಳನ್ನ ನಿತ್ಯ ಒಂದೊಂದು ತುತ್ತು ಅನ್ನ ಕೂಡ ಶ್ರಮೆ ಪಟ್ಟು ಜೀವನದಲ್ಲಿ ಸಾಧನೆ ಯಾಗಿರ್ಬೇಕು, ಒಬ್ಬ ಮಾನವ ಪ್ರಾಮಾಣಿಕತೆಯಿಂದ ಬದುಕತಕ್ಕಂತ ಜೀವನ ಆದಿ ಯಾವುದು ಉಪಾಯ ಅಂತ ಹೇಳಿ ಆ ಉಪಾಧಿನ ಕಂಡಿಡಿದು ಇಡೀ ಜೀವನ ನಡೆಸಿ ಈ ಒಂದು ಶ್ರೇಷ್ಠತೆ ಸ್ಥಾನಕ್ಕೆ ಕೊಂಡು ಬಂದಿರತಕ್ಕಂತ ತಾಯಿ ಅಂದ್ರೆ ಅವರೊಂದು ನಮಗೆಲ್ಲ ಮಾನವದ ಕುಟುಂಬಕ್ಕೆ ಸಾಕ್ಷಿ ಆಗಿರ್ತಾರೆ. ಅಷ್ಟೇ ಅಲ್ದಿರ ಇವತ್ತು ಈ ಮಾನವರ್ಗ ಒಂದು ಸಂದೇಶ ಹೋಗ್ಬೇಕು, ಒಳ್ಳೆ ಸಂದೇಶ.
ಅದೇನಂದ್ರೆ ಇಡೀ ಮಾನವ ಕುಲ ಮನುಕುಲ ಇವತ್ತಿನ ಜಾಗೃತಿ ಪ್ರಪಂಚದಲ್ಲಿ ಈ ಅಡ್ವಾನ್ಸ್ಡ್ ಟೆಕ್ನಾಲಜಿಯಲ್ಲಿ ಅವರು ಮಾಡತಕ್ಕಂತ ಸಾಧನೆ ಏನಿದೆ ಅದು ಮಾರ್ಗದರ್ಶನಿಯಾಗಿ ಒಳ್ಳೆ ಸೂಚನೆ, ಅವ್ರಿಗೊಂದು ಸೊಲ್ಯೂಷನ್ ಅಂತೂ ಹಾದಿಯಲ್ಲಿ ನಡೆದಿ ಸಾಕಿರ್ತಕ್ಕಂಥ ಶತಾಯುಷಿ ಅವರ ಆಶೀರ್ವಚನ ಇವತ್ತು ಬೇಕಾಗಿದೆ. ಇವತ್ತು ಎಲ್ಲರಿಗೂ ಮಾರ್ಗದರ್ಶನ, ಇಡೀ ಸಮಾಜಕ್ಕೆ ಮಾರ್ಗದರ್ಶನ ಆಗಿರುತ್ತೆ. ಆ ಒಂದು ಸಾಧನೆ ಮಾಡಿರ್ತಕ್ಕಂಥ ಶತಾಯುಷಿಗೆ ಅವರ ಆಶೀರ್ವಾದನ ನಮ್ಗೆಲ್ಲರಿಗೂ ಇದೆ ಅಂತ ಹೇಳಿ ನಾವು ಭಾವಿಸ್ತಾ ಹಸಿವಿನಲ್ಲಿ ಪ್ರಾರ್ಥನೆ ಮಾಡಿ ಇನ್ನೂ ಹೆಚ್ಚು ಕಾಲ ಅವ್ರು ಬದುಕಿರ್ಲಿ ಅಂತ ಹೇಳಿ ಸಂತೋಷವಾಗಿ ಹಸಿವಿನಲ್ಲಿ ಧ್ಯಾನ ಮಾಡ್ತೀನಿ ತಮ್ಮೆಲ್ಲರ ಬಂಧುಗಳ ಪರವಾಗಿ. ಮತ್ತು ತನ್ವಿತಾ ಅವರಿಗೆ ತಮ್ಮೆಲ್ಲರ ಜೋರಾದ ಚಪ್ಪಾಳೆ ಮೂಲಕ ಧನ್ಯವಾದಗಳು ತಲುಪಿಸೋಣ. ಕುಮಾರಿ ತನ್ವಿತಾ ಶ್ರೀನಿವಾಸ ಥಿಯೇಟರ್ ಇರುತ್ತಲ್ಲ ಇಲ್ಲ ಸರ್, ಗೊತ್ತು ಹೇಳಿ. ಅಲ್ಲಿ ಅದು ಮಿಕ್ಸಿಂಗ್ ಯೂನಿಟ್ ಇಟ್ಟಿದ್ದಾನಲ್ಲ, ಸ್ಟುಡಿಯೋ ಇಟ್ಟಿದ್ದಾನೆ. ಹಾಡು ಕೂಡ ಮಾಡಿಲ್ಲ, ನಂಬರ್ ಆಗ್ತದೆ ಸರ್, ಎಲ್ಲ ಇದೆ. ಪ್ರಾರ್ಥನೆ ಮತ್ತು ಅರವೇ ತರಗತಿಗಳಿಂದ ಆಶೀರ್ವಾದ ಪಡಿಬೇಕಾಗಿ ಸ್ವಭಾವಿ ಹಿರಿಯರು ಸುಮಾರು 94 ವರ್ಷಗಳ ಕಾಲ ಸುದೀರ್ಘವಾದ ಜನಸೇವೆ ಮಾಡಿ ಮತ್ತೆ ಅತ್ಯುತ್ತಮ ಸಾಧನೆಗಳು ಮಾಡಿರ್ತಕ್ಕಂಥ ನಮ್ಮೆಲ್ಲರ ಹಿರಿಯ ನಾಯಕರು ಮತ್ತು ಅಖಿಲ ಭಾರತ ವೀರಶೈವ ಮಹಾಸಭಾ ಅಧ್ಯಕ್ಷರಾಗಿರ್ತಕ್ಕಂಥ ಶ್ಯಾಮನೂರ್ ಶಿವಶಂಕರಪ್ಪನವರು
ನಿನ್ನೆ ಶಿವೈಕ್ಯರಾಗಿದ್ದಾರೆ. ನಾವೆಲ್ಲರೂ ಎದ್ದು ನಿಂತು ಅವರಿಗೆ ದಕ್ಷಿಣಾಮೂರ್ತೆ ನಮಃ. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ನನಗೆ ನೀವಲ್ಲದೆ ಮತ್ತಾರವಿಲ್ಲವಯ್ಯ. ಕೂಡಲ ಸಂಗಮ ದೇವ, ಹಾಲಲದ್ದು ನೀರಲದ್ದು ನಿಮ್ಮ ಧರ್ಮ, ಶರಣಶತಪಿ ಲಿಂಗಪತಿ ಹರ ಹರ ಮಹಾದೇವ್. ಈ ಒಂದು ಪವಿತ್ರ ಕಾರ್ಯಕ್ರಮದ ಅಂದ್ರೆ ಶ್ರೀ ದಿವಂಗತ ಚೂಡೇಗೌಡರ ಧರ್ಮಪತ್ನಿಯಾಗಿರ್ತ ಗುರುಬಸಪ್ಪನವರ ಈ ಒಂದು 105 ವರ್ಷಗಳ ವಸಂತಗಳನ್ನ ತುಂಬಿಸಿ 106ನೇ ವರ್ಷಕ್ಕೆ ಕಾಲಿಡ್ತಕ್ಕಂತಹ ಮಹಾತ್ ತಾಯಿಯವರ ಈ ಒಂದು ಜನ್ಮದಿನೋತ್ಸವ, ಈ ಒಂದು ಪುಣ್ಯ ಕಾರ್ಯಕ್ರಮ. ಈ ಪುಣ್ಯ ಕಾರ್ಯಕ್ರಮಕ್ಕೆ ಅವರ ದಿವ್ಯಚರಣಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳೊಂದಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಪರಮ ಪೂಜ್ಯರನ್ನ ಸ್ವಾಗತಿಸುತ್ತೇನೆ. ಹಾಗೆಯೇ ಈ ಪವಿತ್ರ ಕಾರ್ಯಕ್ರಮದಲ್ಲಿ ದಿವ್ಯ ಸಮ್ಮುಖವನ್ನು ವಹಿಸಿರುವ ಈ ಭಾಗದ ಪರಮ ಪೂಜ್ಯರಾಗಿರ್ತಕ್ಕಂತಹ ನಾಗಸಂದ್ರ ಮಠದ ಪರಮ ಪೂಜ್ಯರಾದ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳು ಸಹ ಈ ಕಾರ್ಯಕ್ರಮದಲ್ಲಿ ಆಸೀನರಾಗಿ ಅವರ ದಿವ್ಯ ಆಶೀರ್ವಾದ ನೀಡಲಿದ್ದಾರೆ. ಅವರಿಗೂ ಸಹ ನಮ್ಮ ಚೂಡೇಗೌಡರ ಕುಟುಂಬದ ಪರವಾಗಿ, ಭಕ್ತರ ಪರವಾಗಿ, ನಿಮ್ಮೆಲ್ಲರ ಪರವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸುತ್ತೇನೆ. ಅವರಿಗೂ ಸಹ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಹಾಗೆಯೇ ಈ ಕಾರ್ಯಕ್ರಮದಲ್ಲಿ, ಪವಿತ್ರ ಕಾರ್ಯಕ್ರಮದಲ್ಲಿ ಬಹಳ ಭಕ್ತಿಯಿಂದ ಸ್ವಾಗತವನ್ನು ಬಯಸುತ್ತೇನೆ. ಈ ಕಾರ್ಯಕ್ರಮದಲ್ಲಿ ಪರಮ ಪೂಜ್ಯರಾದ 101 ಸ್ವಾಮಿ ಮಠದ ಪರಮ ಪೂಜ್ಯರು ಸಹ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ. ಹೆಸರು ಬುಲ್ಬಸಮ್ಮ ಅಂತ. ನಮ್ಮನ್ನ ಮಗಳಿಗೆ ಅತ್ತೆ ತರ, ಯಾವತ್ತು ಸೊಸೆ ತರ ನಮ್ಮನ್ನ ನೋಡ್ಲಿಲ್ಲ. ಮಗಳಿಗಿಂತ ಹೆಚ್ಚಾಗಿ ನೋಡ್ಕೊಂಡಿದ್ದಾರೆ. ತವ್ರ ಮನೆ ಕಡೆ ಆ ಕಡೆ ಯೋಚನೆ ಮಾಡಂಗೆ ಇದ್ ಮಾಡಂಗಿಲ್ಲ. ಆ ತರ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಯಾವಾಗ್ಲೂ ನಮ್ಮನ್ನ ಸೊಸೆ ಅಂತ ಇದ್ ಮಾಡ್ಲಿಲ್ಲ. ಮಗಳಿಗಿಂತ ಹೆಚ್ಚಾಗಿ ನೋಡ್ಕೊಂಡಿದ್ದಾರೆ. ಹಂಗ್ ನೋಡ್ಕೊಂಡಿದ್ದಾರೆ, ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ನಮ್ಮ ಪ್ರೀತಿಯಿಂದ ಯಾವತ್ತೂ ಒಂದ್ ಮಾತು ಅಂದವ್ರಲ್ಲ, ಒಂದ್ ಈ ತರ ಕೆಲಸ ಮಾಡು ಅಂತ ಹೇಳ್ದವ್ರಲ್ಲ. ನಾವು ಅದೇ ತರ ನೋಡ್ಕೊಂತ ಇದೀವಿ. ಅವರು ನಮ್ಮನ್ನ ಅದೇ ತರ ಚೆನ್ನಾಗಿ ನೋಡ್ಕೊಂತ ಇದ್ದಾರೆ. ತಾಯಿ ತರ, ತಾಯಿಗಿಂತ ಹೆಚ್ಚಾಗಿ ದೇವ್ರ ಸಹ ನೋಡ್ತಾ ಇದ್ದೀರಾ. ಅಂತವ್ರು ಯಾವಾಗ್ಲೂ ಸಿಗಲ್ಲ ನಮ್ಗೆ. ನಾವ್ ಹೇಳಿ ಜನ್ಮ ಹೆಸರೇನೋ ಆ ತರ ಅತ್ತೆ ಸಿಗಲ್ಲ ನಮ್ಗೆ. ಅಮ್ಮ ಅಂತ ಕರಿತೀವಿ ನಾವು. ಅವರು ನಮ್ಮ ನನ್ನ ಹೆಸರು ಸರೋಜ ಅಂತ ನನ್ನ ಹೆಸರು. ನಮ್ಮತ್ತೆ ಅಜ್ಜಿ ನಮ್ಕ ಚೆನ್ನಾಗಿ ನೋಡ್ಕೊಂಡ್ರು. ನಾವು ಅಷ್ಟೇ ಚೆನ್ನಾಗಿ ನೋಡ್ಕೊಂಡ್ರಿ. ನಮ್ಮನ್ನ ಒಂದ್ ಮಾತು ಅಂದವರಲ್ಲ ಅವರು ಯಾವತ್ತೂ. ಈಗಾಗಲೇ ನಮ್ಮೆಲ್ಲರ ಆಶಾ ಕಿರಣವಾಗಿರ್ತಕ್ಕಂಥ ನಮ್ಮೆಲ್ಲ ಮೆಚ್ಚಿನ ನಾಯಕರು ನಮ್ಮ ನಾರಾಯಣಪ್ಪ ಅವರು ದಯವಿಟ್ಟು ವೇದಿಕೆ ಮೇಲೆ ಬರ್ಬೇಕಾಗಿ ಕೂಡ ಅವರಲ್ಲಿ ಕೂಡ ಮನವಿ ಮಾಡ್ತಾ ಇದ್ದೀನಿ. ಮತ್ತು ಆತ್ಮೀಯ ಪ್ರೆಸಿಡೆಂಟ್ ಆಗಿರ್ತಕ್ಕಂಥ ಸುರೇಶ್ ಅವರು ವೇದಿಕೆ ಮೇಲೆ ಬರ್ಬೇಕಾಗಿ ಅವರಲ್ಲಿ ಸವಿನೀಯ ಪ್ರಾರ್ಥನೆ. LIC ಚಂದ್ರಶೇಖರ್ ಅವರು ಮಾಜಿ ಅಧ್ಯಕ್ಷರು ಡೆಣಿಕೋಟ್ ತಾಲೂಕು, ಅವರು ಕೂಡ ವೇದಿಕೆ ಮೇಲೆ ಬರ್ಬೇಕಾಗಿ ಪ್ರಾರ್ಥನೆ. ಗೋಪಾಲ್ ರೆಡ್ಡಿ ಜಿ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ದೀಪ ಬೆಳಗುವಾಗ ದಯವಿಟ್ಟು ಎಲ್ಲರೂ ಎದ್ದು ನಿಲ್ಬೇಕು, ನಮನ ಸಲ್ಲಿಸಬೇಕು, ಏಕಗ್ರತೆ ಇರಬೇಕು. ಮತ್ತು ಅವರ ಸಹೋದರಾಗಿರ್ತಕ್ಕಂಥ ನಮ್ಮೆಲ್ಲರ ಪ್ರೀತಿಯ ತಾಯಿಯಾಗಿರ್ತಕ್ಕಂಥ ಶತಾಯುಷಿಗಳಾಗಿರ್ತಕ್ಕಂಥ ಗುರು ಬಸಮ್ಮನವರ 105ನೇ ವರ್ಷದ ವಸಂತ ಕಾಲದ ಈ ಸುರಾಗಮನದಲ್ಲಿ
ನಾವು ಬಂದ್ಬಿಟ್ಟು 6 ಜನ ಮಕ್ಕಳು, ನಮ್ಮ ಗುರುಬಸಮ್ಮ ಅವ್ರಕ. ನಾವು ಬಂದ್ಬಿಟ್ಟು ದೊಡ್ಡವರು ಬಂದ್ರೆ ಅಪ್ಪಜ್ಜ ಗೌಡ್ರು, ಎರಡನವರು ಬಂದ್ಬಿಟ್ಟು ಸಿದ್ದೇಗೌಡರು, ಅವರು ಬಂದ್ಬಿಟ್ಟು ಮೂರನೇವರು ಚೆನ್ನೇಗೌಡರು, ನಾವು ಬಂದ್ಬಿಟ್ಟು CM ಗೌಡ್ರು ಅಂದ್ಬಿಟ್ಟು ನಾವು ಬಂದ್ಬಿಟ್ಟು 4 ಜನ ಅಣ್ಣ ತಮ್ಮಂದಿರು. ನಮ್ಮ ಅಕ್ಕವರಿಬ್ಬರು. ನಾವು ಬಂದ್ಬಿಟ್ಟು ಬಡತನ ಕುಟುಂಬದಲ್ಲಿ ಬಂದು ಹೀಗೆ ಬಂದ್ಬಿಟ್ಟು ನಾವು ಬಂದ್ಬಿಟ್ಟು ದೇವರು ನಮ್ಮ ತಾಯಿ ತಂದೆ ಆಶೀರ್ವಾದದಿಂದ ನಾವು ಬಂದ್ಬಿಟ್ಟು ಈಗ ದೇವರು ಚೆನ್ನಾಗಿ ಇಟ್ಟಿದ್ದಾರೆ ನಮ್ಮನ್ನ. ನಾವು ಬಂದು ನಮ್ಮ ತಂದೆ ತಾಯಿ ಆಶೀರ್ವಾದದಿಂದ ನಮ್ಮ ತಾಯಿನ ಚೆನ್ನಾಗ ಆಶೀರ್ವಾದದಿಂದ ನಮ್ಮ ತಾಯಿ ಇನ್ನೂ ಒಂದು ಅಷ್ಟು ಕಾಲ ಅವ್ರ ದೇವರು ಆಶೀರ್ವಾದ ಕೊಡ್ಲಿ ಅಂತ ನಾವು ಬೇಡ್ಕೊಂತ ಇದ್ದೀವಿ. ಎಲ್ಲರಿಗೂ ನಮಸ್ಕಾರ. ಇಲ್ಲಿ ಒಂದು ನಮ್ಮ CM ಗೌಡರ ಮನೆಯಲ್ಲಿ ಒಂದು ಹಬ್ಬ ನಡೆಯುವಂತ ಒಂದು ಸಂದರ್ಭ ಇದು. ಅಮ್ಮನಿಗೆ ಇವತ್ತು 105 ವರ್ಷ ಜನ್ಮದಿನ ಮಾಡಿಕೊಡ್ತಾ ಇದ್ದೀವಿ. ಅದರಲ್ಲಿ ಆಲ್ಕೊಂಡಿರ್ತಕ್ಕಂಥ ನಿರಂಜನ ಸ್ವಾಮೀಜಿ ಅವರಿಗೂ ಮತ್ತು ಅವರ ಜೊತೆಯಲ್ಲಿ ಬಂದಿರತಕ್ಕಂಥ ಎಲ್ಲ ಸ್ವಾಮೀಜಿಗಳಿಗೂ ಮತ್ತೆ ಇಲ್ಲಿ ಬಂದಿರತಕ್ಕಂಥ ನಮ್ಮ CM ಗೌಡರ ನಮ್ಮ ಬಸಪ್ಪನವರ ಕುಟುಂಬದವರಿಗೂ ಸ್ವಂತವರಿಗೂ ಅವರ ಸ್ನೇಹಿತರಿಗೂ ಎಲ್ಲರಿಗೂ ಅವರೆಲ್ಲ ನಮಸ್ಕಾರ ಮಾಡಿಕೊಂಡು ಅವರ ಇನ್ನ ಒಳ್ಳೆಯ ಆರೋಗ್ಯವಾಗಿ ಇರಬೇಕಂತ ನಮ್ಮ ಇಲ್ಲಿ ಬಂದಿರತಕ್ಕಂಥ ಗುರುಗಳೆಲ್ಲ ಆಶೀರ್ವಾದ ಇರ್ತಾರೆ. ಅದೇ ನಾವು ಇಲ್ಲಿ ಬಂದಿರತಕ್ಕಂಥವರ ಆಶೀರ್ವಾದ ಇರಬೇಕು. ಅವರು ಇನ್ನ ಒಳ್ಳೆ ಆರೋಗ್ಯವಾಗಿ ಇರಬೇಕನ್ನೋ ತಿಳಿಸ್ಕೊಂಡು ಈ ಅವಕಾಶ ಕೊಡ್ತಕ್ಕಂಥ ತಮ್ಮೆಲ್ಲರಿಗೆ ನಮಸ್ಕಾರ ಮಾಡಿಕೊಂಡು ಧನ್ಯವಾದಗಳು. ಜೋರಾದ ಚಪ್ಪಾಳೆ ಮೂಲಕ ಅವರಿಗೆ ಅಭಿನಂದನೆ ಸಲ್ಲಿಸೋಣ. ಜೋರಾಗಿ ಧನ್ಯವಾದಗಳು. அனைவருக்கும் இனிய காலை வணக்கம். இன்று ஒரு மாபெரும் விழாவாக இந்த நிகழ்ச்சி நடைபெற்றுக் கொண்டிருக்கின்றது. இன்று CM கௌடா அவர்களின் தாயாரின் 105வது பிறந்த நாள் விழா. இன்ற காலகட்டத்தில் இந்த சிறப்பாக நிகழ்ச்சியை ஏற்பாடு செய்த SM கௌடா அவரின் குடும்பத்திற்கும் இங்கு வந்திருக்கும் அனைத்து நிறுவனங்களுக்கும் என் இணைய காலை வணக்கத்தை தெரிவித்துக் கொண்டு இந்த நிகழ்ச்சிக்கு எங்கள் குலபாந்தர்களான சுவாமிஜிகள் வந்திருக்கிறார்கள். அவர்களுக்கும் என்னுடைய முதல் கண் வணக்கத்தை தெரிவித்துக் கொண்டு இன்னும் 100 ஆண்டு பல்லாண்டு நன்றாக அம்மா அவர்கள் வாழ வேண்டும் என்று ஆண்டவனை பிரார்த்திக்கிறேன். நன்றி, வணக்கம். ಧನ್ಯವಾದ ಜಗದೀಶ್ ಅವರಿಗೆ. ಅವರಿಗೆ ಇವಾಗ ನಮ್ಮೆಲ್ಲರ ಪರವಾಗಿ ಸನ್ಮಾನ CM ಗೌಡರು ಕುಟುಂಬದ ವತಿಯಿಂದ ಸನ್ಮಾನ. ಧನ್ಯವಾದ. ಈಗ ನಮ್ಮ MN ನಾಗರಾಜ್ ಅವರು ಬಿಜೆಪಿ ಸ್ವಾಮೀಜಿ ಅವರು ಇಲ್ಲಿ ಬಂದಿರುವಂತಹ ಎಲ್ಲರಿಗೂ ನನಗೆ ಧನ್ಯವಾದ ದಿನ ನಮಗೆ ತಾಯಿ 105 ವಯಸ್ಸುಗಂಟ ಅವರು ಇದ್ದಾರೆ. ಅವರು ಇವಾಗ ದೇವ್ರ ತರ ನಿಜವಾಗ್ಲೂ ಅವ್ರ ಆಶೀರ್ವಾದ ಅವ್ರ ಪಾದ ನಮ್ಮ ತಲೆ ಮೇಲೆ ಇರಲಿ. ಅವ್ರು ಇನ್ನೂ ಆರೋಗ್ಯ ಕೊಡ್ಲಿ ದೇವರು ಅಂತ ಈ ಟೈಮ್ ಕೊಂಡು ಇಂಥ ಒಂದು ಚಾನ್ಸ್ ಕೊಡೋದಕ್ಕೆ ಇಲ್ಲಿ ವೇದಿಕೆ ಮೇಲೆ ಇರೋ ಗುರುಗಳಿಗೆ ಎಲ್ರಿಗೂ ನನಗೆ ಧನ್ಯವಾದ ತಿಳ್ಕೊಂಡು ನಮಸ್ಕಾರ. ನಾರಾಯಣಪ್ಪ ಅವರು 2 ಮಾತು ಮಾತಾಡಬೇಕಾಗಿ ಅವರಲ್ಲಿ ಸವಿನಯ ಪ್ರಾರ್ಥನೆ. ನನ್ನ ಹೆಸರು ಸರೋಜ ಅಂತ. ಫಸ್ಟ್ ಪಾಪ ಕಷ್ಟ ಆಗಿತ್ತು. ಇವಾಗ ಚೆನ್ನಾಗವ್ರೆ, ಮಕ್ಳೆಲ್ಲ ಚೆನ್ನಾಗವ್ರೆ. ಮಕ್ಳು ಚಂದಾಗ ಕಷ್ಟಪಟ್ಟು ದೊಡ್ಡದ್ ಮಾಡಿದ್ರು ಮನೇನ. ಇವಾಗ 4 ತರ ಅವ್ರೆ. ಅಜ್ಜಿ ಆಶೀರ್ವಾದನಿಂದ ಚೆನ್ನಾಗವ್ರೆ. ನಾವು 3ನೇ ಸೊಸೆ. ದೇವ್ರ ತರ ಅವ್ರು ಶಿವಕುಮಾರ ಸ್ವಾಮಿಗಳ ತರ ಅವ್ರು. ಮೊಮ್ಮಕ್ಳು ಅಷ್ಟೇ, ಮೊಮ್ಮಕ್ಳು ಎಲ್ಲಾರನು ಚೆನ್ನಾಗಿ ನೋಡ್ಕೊಂತಾರೆ.
ಮಗಳು, ಅವ್ರ ಮೊಮ್ಮಗಳು. ನನ್ನ ಹೆಸರು ಉಷಾ ಅಂತ. ಇನ್ನು ನಮ್ಮ ಅಜ್ಜಿಗೆ 4 ಜನ ಗಂಡ್ ಮಕ್ಳು, 2 ಹೆಣ್ಮಕ್ಳು. ಎಲ್ಲ ಸೊಸಂದಿರ್ನು ಅಷ್ಟೇ, ಮಕ್ಕಳನ್ನು ಅಷ್ಟೇ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಇವಾಗ ಒಂದೊಂದ್ ಮನೇಲಿ ಹಾಗೆ ಇರುತ್ತೆ, ಆದ್ರೆ ನಮ್ಮ ಮನೇಲಿ ಆತರ ಏನು ಇಲ್ಲ, ಎಲ್ಲಾರ್ನು ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಅವಾಗ ತುಂಬಾ ಕಷ್ಟ ಆಯ್ತು, ಆದ್ರೆ ನಾವಿವಾಗ ಆತರ ಕಷ್ಟ ಏನು ನೋಡ್ತಿಲ್ಲ. ನಮ್ ಚಿಕ್ಕಪ್ಪ, ನಮ್ ದೊಡ್ಡಪ್ಪ, ನಮ್ಮ ಅಪ್ಪ ಅವರೆಲ್ಲ ತುಂಬಾ ಕಷ್ಟಪಟ್ಟು ಈ ಸ್ಟೇಜ್ ಬಂದಿದ್ದಾರೆ. ಸೊ ಇವಾಗ ಎಲ್ರು ಖುಷಿಯಾಗಿದ್ದೀರಿ. ಅವ್ರ ಆಶೀರ್ವಾದ ಇದ್ರೆ ನಮ್ಗ್ ಸಾಕು. ಯಾವಾಗನು ಬಾಯ್ ತುಂಬಾ ಮಾತಾಡಿಸ್ತಾರೆ, ಚೆನ್ನಾಗಿರ್ತಾರೆ ಎಲ್ಲಾರ ಹತ್ರನು. ಯಾರನ್ನು ಅಷ್ಟೇ, ಮಕ್ಕಳನ್ನು ಅಷ್ಟೇ, ಮೊಮ್ಮಕ್ಕಳನ್ನು, ಸೊಸೆ ಆಗ್ಲಿ, ನಾನು ಉದ್ದಾಗಿನಿಂದ ಯಾರನ್ನೂ ಒಂದ್ ಮಾತು ಬೈದಿದ್ ನಾನು ನೋಡ್ಲಿಲ್ಲ. ಅವ್ರನ್ನ ತುಂಬಾ ಚೆನ್ನಾಗಿ ನೋಡ್ಕೊಂತಿದ್ದಾರೆ. ಜೀವನದಲ್ಲಿ ಅತಿ ಶ್ರೇಷ್ಠವಾದ ಸಾಧನೆ ಮಾಡಿ ಮುಂದೆ ಬಂದಿರತಕ್ಕ ಎಲ್ಲಾರ್ಗು ಮತ್ತೆ ಈ ಸ್ವಾಮೀಜಿಗಳಿಗೆ ಎಲ್ಲಾರ್ಗು ಇವತ್ತು ಈ CM ಗೌಡ ಅವರು ತಾಯಿಯವ್ರಿಗೆ 105 ವರ್ಷ ಆ ಅಮ್ಮ ಆಶೀರ್ವಾದ ತಗೊಳಕ್ಕೆ ಇನ್ನೂ ನಾವೆಲ್ಲ ಬಂದಿದ್ದೀವಿ. ಆಶೀರ್ವಾದಕ್ಕೆ ಆ ಅಮ್ಮನ ಒಳ್ಳೆ ಆರೋಗ್ಯ ಇರಬೇಕು, ಆ ಅಮ್ಮ ಆಶೀರ್ವಾದ ಇರಬೇಕಾಗುತ್ತಲ್ಲ. ಅದೇ ಥರ CM ಗೌಡ ಇವತ್ತು ಈ ಊರಲ್ಲಿ ಒಂದು ಹಬ್ಬ ಥರ ಎಲ್ಲ ಕೆಲಸ ಎತ್ತ ಅಮ್ಮಗೆ ಎಲ್ಲ ಮಾಡ್ತಾ ಇದ್ದಾರೆ. ಇದಕ್ಕೆ ನಮಗೆ ಕೊಟ್ಟಿದ್ದಕ್ಕೆ ಚಾನ್ಸ್ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. சகோதரி CM கவுடு அவங்களுடைய தாயார் 105 ஆண்டுகளாக வாழ்ந்து கொண்டிருக்கிறார். ஆனால் அவங்க இந்த காலத்தில் இந்த ಜನರೇಷನ್ வாழ்வது நமக்கு பெரிய ஒரு ವತಿಯಿಂದ, ಅವರ ಕುಟುಂಬದ ವತಿಯಿಂದ ಸನ್ಮಾನ. ಇವಾಗ ನಮ್ಮೆಲ್ಲರ ಮೆಚ್ಚಿನ ನಾಯಕರಾಗಿರ್ತಕ್ಕಂಥ ಜನ ಪ್ರೀತಿಯ ಸೇವೆ ಸಲ್ಲಿಸ್ತಕ್ಕಂಥ ಪ್ರಕೃತಿಯ ಸೊಬಗಿನ ಅಡಿನಲ್ಲಿ ನಡೆದ ಕಾರ್ಯಕ್ರಮಕ್ಕೆ ಬೀಳ್ಕೊಡು ಮಾಡಿಕೊಡ್ಬೇಕಂತ ಹೇಳಿ ರಾಮಮೂರ್ತಿಜಿ ಅವರು ADMK ಹೆಂಗನಕೋಟ ಅವರು ಕೂಡ ಸನ್ಮಾನ ಮತ್ತು ನಮ್ಮ ಅದೇ ರೀತಿ ಶ್ರೀನಿವಾಸ ರೆಡ್ಡಿಜಿ ಬೇಗ ಆಗಿರ್ತಕ್ಕಂಥ ಧನ್ಯವಾದಗಳು ಶ್ರೀನಿವಾಸ ರೆಡ್ಡಿಜಿ. ತಪಾನ ಉದ್ಯಮಿ ಆಗಿರ್ತಕ್ಕಂಥ ಶ್ರೀನಿವಾಸ ರೆಡ್ಡಿಜಿ ಅವರಿಗೆ ಅವರು ಧರ್ಮ ವಿಶೇಷವಾದ ಅಂತ ಹೇಳ್ಬೇಕು. ಯಾಕಂದ್ರೆ ಎಕ್ಸಾಂಪಲ್ ನಮಗೆ ಸಿಕ್ಕೇ ಹೋಯ್ತು, ನಮ್ಮ ತಂದೆ ತಾಯಿಗಳಿಗೆ ನಾವು ಮಾಡೋದಕ್ಕೆ ಇಲ್ಲಿ ಅವಕಾಶ ಸಿಗಲಿ. ಇಲ್ಲಿ ಕಾಲಾವಕಾಶ ಇಲ್ಲ ನೋಡಿ. ಈಗಾಗಲೇ 1:15 ಆಗ್ತಾ ಬಂದು 1 ಕಾಲ ಆಯ್ತು. ಈಗ ಊಟದ ಸಮಯ, ಎಲ್ಲರೂ ಪಾಪ ಬಂದಿರ್ತಾರೆ ದೂರದ ಊರುಗಳಿಂದ. ಅದರಿಂದ ನಾವು ಫಾಸ್ಟ್ ಆಗಿ ಮಾಡ್ಬೇಕಾಗ್ತದೆ. ನಮ್ಮ ಕಾಲಾವಕಾಶ ಈ ಭಾಷಣಕಾರರು ನಾವು ತುಂಬಾ ಸಮಯ ಬಂದಾಗ ಮಾತ್ರ ನಮ್ಗೆ ಮಾತಾಡೋಕೆ ಅವಕಾಶ ಸಿಗ್ತದೆ ಅಂತ ನಾವು ಅನ್ಕೊಂತೀವಿ. ಇವತ್ತಿನ ಇವತ್ತಿನ ಅವರು ಬೇಲನ್ ಲವ್ಲಿ ಸೋಪು ಇನ್ನೊಂದು ಮತ್ತೊಂದು ಕಂಡವರ ಇಲ್ಲ, ಗೊತ್ತಿಲ್ಲ, ಕಾಣಿಲ್ಲ ಅವರು. ಯಾಕಂದ್ರೆ ಅವರು ತಾತ್ಕಾಲಿಕ ಸೌಂದರ್ಯವನ್ನು ನೋಡ್ತಾರೆ. ತಾತ್ಕಾಲಿಕ ಸೌಂದರ್ಯ ಅಂತಂದ್ರೆ ಬಿಸಿಲು ಹೊಡಿಬಾರ್ದು, ಅದಕ್ಕೆ ಬೇಕಾಗಿ ಬಿಸಿಲು ಹೊಡಿಬಾರ್ದು. ಬಿಸಿಲು ಅಂದ್ರೆ ಹೋಗ್ತದೆ ಹೋಗ್ಬೇಕಾದ್ರೆ ಬಿಸಿಲು ಅಂದ್ರೆ ಕೆಮಿಕಲ್ ನಮ್ಮ ಏನಕ್ಕಿಲ್ಲ. ಆವಾಗಿನ ಪಟ್ಟು ಸಾಧು ಅಂತ ಇದ್ರು. ಸಾಧು ಬಟ್ಟೆ ಇರ್ಬೋದು, ಕುಂಕುಮ ಇರ್ಬೋದು, ಇವತ್ತಿನ ಅವರ ಅಲಂಕಾರಕ್ಕೆ ಭೂಷಣ. ಇವತ್ತವರೆಗೂ ಏನಿವತ್ತ 105 ವರ್ಷ ಆಗಿದೆ ಅವರಿಗೆ. ಇಲ್ಲಿನ ಯಾರ್ಕನ್ನ ಆಗಕ್ ಸಾಧ್ಯ ಇದೆ, ಅವರೇ ಮನ ಮುಟ್ಟಿಕೊಂಡು ನೋಡ್ತಾರೆ. ಇವತ್ತಿನ ಎಲ್ಲ ಸಾಮಾನ್ಯವಾಗಿ ಅವರ ಈ ಮುಖಾಂತರ ನಾನು ಅವರಿಗೆ CM ಗೌಡ್ರಿಗಿರ್ಬೋದು, ಚೆನ್ನಪ್ಪನವ್ರಿಗಿರ್ಬೋದು, ನಮ್ಮ ಅಪ್ಪಾಜಿ ಅವ್ರಿಗಿರ್ಬೋದು, ಅವರ ಕುಟುಂಬದ ಯಾರು ಸಂಬಂಧಪಟ್ಟಿರ್ತಾರೆ ಅವ್ರಿಗೆಲ್ಲರಿಗೂ ನನ್ನ ವಂದನೆಗಳನ್ನು ಸಲ್ಲಿಸುತ್ತಾ ಈ 1-2 ಮಾತು ಮಾತನ್ನ ನೀವೆಲ್ಲರೂ ಕೇಳಿದ್ದೀರಿ, ನೀವೆಲ್ಲರೂ ಅನುಸರಣೆ ಮಾಡಿಕೊಂಡು ಬರ್ತಾ ಇದ್ದೀರಿ. ಅದೇ ರೀತಿ ನಮ್ಮ CM ಗೌಡ್ರವರ ಕುಟುಂಬದ ಎಲ್ಲ ಸದಸ್ಯರು ಸೇರಿ ಈ ಒಂದು ದೊಡ್ಡ ಔತಣವನ್ನ ಶತಾಯುಷಿಗಳಾಗುವುದು ಬಹಳಷ್ಟು ಅಪರೂಪ. ಜಯಣ್ಣವರು ಹೇಳಿದ್ರು, ನಮ್ಮ ತಂದೆ ತಾಯಿ ಮಾಡಬೇಕು ಅನ್ನೋ ಕನಸು ನನಗಿತ್ತು, ಆದ್ರೆ ಆಗಲಿಲ್ಲ. ಶತಾಯುಷಿಗಳಾಗುವಂಥದ್ದು ಬಹಳಷ್ಟು ವಿರಳ. ಮುಂಗಾಪುರದಲ್ಲಿ ನೆಲೆಸಿರ್ತಕ್ಕಂಥ ವೀರಭದ್ರ ಸ್ವಾಮಿಯ ಪಾದಕ್ಕೆ ಪಡಬಿಟ್ಟು ನಮಗೂ ನಿಮಗೂ ಇಲ್ಲಿ ಹೆಸರು ಮೋನಿಶಾ ಅಂತ. ನಾನು
ಸಿದ್ದೇಗೌಡ್ರು ಸೊಸೆ. ನಾನು ಯಾವತ್ತೂ ಸೊಸೆ ತರ ನೋಡಿಲ್ಲ. ಈ ಮನೇಲಿ ಎಲ್ಲಾರು ನನ್ ಮಗಳ ತರ ನೋಡ್ತಿದ್ದಾರೆ. ನನ್ಗೆ ಯಾವತ್ತೂ ಆ ತರ ಫೀಲ್ ಬಂದಿಲ್ಲ. ನಾನು ತುಂಬಾ ಖುಷಿಯಾಗಿದ್ದೀನಿ. ನಮ್ಮ ಅಪ್ಪ ಅಮ್ಮ ತರನೇ ಅನ್ಸ್ತಾರೆ ಎಲ್ಲಾರು. ನನ್ಗೆ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾರೆ. ನಮ್ಮ ಅಜ್ಜಿನೂ ಸಹ ನಮ್ಮ ಅಣ್ಣಿನೂ ಸಹ ತುಂಬಾ ಕೇರ್ ಮಾಡ್ತಾರೆ. ನನ್ನ ಮೊಮ್ಮಗಳ ತರನೇ ಟ್ರೀಟ್ ಮಾಡ್ತಾರೆ. ಎಲ್ಲಾರ ಜೊತೆ ನಾನು ಸಂತೋಷವಾಗಿದ್ದೀನಿ. ದೇವಿಯಾಗಿರ್ತಕ್ಕಂಥ ಗುಮ್ಮಳಾಪುರ ಗುಂಡುಗಾಮನ ಸ್ಮರಣೆ ಮಾಡುತ್ತಾ ದೇನಿಕೋಟೆ ತಾಲೂಕು ಸಾರ್ಕಳ್ಳಿ ನಿವಾಸವಾಗಿರ್ತಕ್ಕಂಥ ಮುರ್ಸಿದ್ದೇಗೌಡರು ಗೊತ್ತು, ಅವ್ರ ತಂದೆಯವ್ರು ಗೊತ್ತಿಲ್ಲ. ಅವ್ರನ್ನ ನಡವಳಿಕೆ ಅವೆಲ್ಲ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದ್ರು. ಅದೇ ರೀತಿಯಲ್ಲಿ ಕೂಡ CM ಗೌಡರು ಮತ್ತೆ ಅವರ ಅಣ್ಣನವರು ಮತ್ತೆ ಆನೇಕಲ್ನಲ್ಲಿ ರಿಟೈರ್ಡ್ ಆಗಿರ್ತಕ್ಕಂಥ ಅಪ್ಪಾಜಿಗೌಡರು ಇವರೆಲ್ಲ ನಮಗೆ ಚಿರಪರಿಚಿತವಾಗಿದ್ರು. 194 ವರ್ಷ 105 ವರ್ಷ ಬಾಳಿದ್ದಾರೆ. ಅದೇ ರೀತಿ 105 ವರ್ಷ ಯಾರಿದ್ರು ಅಂತ 110, 111 ವರ್ಷದಲ್ಲಿ ವಿವಿಧ ಆಗಿರ್ತಕ್ಕಂಥ ಸಿದ್ದಗಂಗಾ ಶ್ರೀಗಳವರ ಅದೇ ತರ ಆಯಸ್ಸನ್ನು ನೀಡ್ತಾರೆ. ಅದೇ ರೀತಿಯಲ್ಲಿ ಕೂಡ ಅವರು ಎಲ್ಲ ಈಗ ನಮ್ಮೆಲ್ಲರ ವೀರ ಸಿಂಹಾಸನ ಪೀಠಾಧ್ಯಕ್ಷರಾಗಿರ್ತಕ್ಕಂಥ ರಾಜಾಪುರ ಕ್ಷೇತ್ರದ ಶ್ರೀಗಳಾಗಿರ್ತಕ್ಕಂಥ ಶೆಟ್ಟಲ ಬ್ರಹ್ಮ ಶ್ರೀ ರಾಜೇಶ್ವರ ಶಿವಾಚಾರ್ಯ ಸ್ವಾಮಿಗಳು ಆಶೀರ್ವಚನ ಮಾಡಬೇಕಾಗಿ ಅವರಲ್ಲಿ ಸವಿನೀಯ ಪ್ರಾರ್ಥನೆ. ಸಚ್ಚಿದಾನಂದ ರೂಪ ಶಿವಾಯ ಬಂದಿ ನಮಃ. CM ಗೌಡರ ಮಾತೃಶ್ರೀಯವರಾದಂತಹ ಗುರುಬಸವನವರ ಬಂಧು ಬಾಂಧವರು ಈ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿದ್ದಾರೆ. ಈ ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿರುವಂತಹ ಮಳ್ಳಗೌಡರ ಪರಮ ಪೂಜ್ಯರಲ್ಲಿ, ಬೆಳಂಪುರದ ಪೂಜ್ಯರಲ್ಲಿ, ಬೆಳಗಾವಿ ಪರಮ ಪೂಜ್ಯರಲ್ಲಿ, ಗುಂಡ್ಲಾಪುರ ಹರಿಮಠ ಪರಮ ಪೂಜ್ಯರಲ್ಲಿ, ನಾಗಸಂದ್ರ ಪರಮ ಪೂಜ್ಯರಲ್ಲಿ, ಕುಡುಗರ ದಾನ ದೊಡ್ಡ ದೋಸ್ತಿರುಮಂತ ತಂದೆ ತಾಯಿಗಳ ಆಶೀರ್ವಾದ ಇದ್ರೆ ಏನ್ ಬೇಕಾದ್ರೂ ಸಾಧನೆ ಮಾಡ್ಬೋದು. ಯಾಕೆಂದ್ರೆ ಜಗದೀಶ್ ಅವರು ವೇದಿಕೆ ಮೇಲೆ ಬರಬೇಕಾಗಿ ಪ್ರಾರ್ಥನೆ. ಸಿದ್ದೇಗೌಡರ ಸುಪುತ್ರರಾಗಿರ್ತಕ್ಕ ಜಗದೀಶ್ ವೇದಿಕೆ ಮೇಲೆ ಬರಬೇಕು. ಇಲ್ಲಿ ಗುರುಗಳ ಗೌರವ ಸಮರ್ಪಣೆ ಮಾಡಬೇಕಾಗಿ ತಮ್ಮಲ್ಲಿ ಸವಿನೀಯ ಪ್ರಾರ್ಥನೆ. ತಾಯಿ ಗುರುಬಸವಣ್ಣನವರ 105ನೇ ಜನ್ಮೋತ್ಸವದ ಶುಭ ಸಮಾರಂಭದಲ್ಲಿ ಭಾಗಿಗಳಾಗಿ ನಮ್ಮೆಲ್ಲರನ್ನು ಆಶೀರ್ವದಿಸಲಿಕ್ಕೆ ದಯಮಾಡಿಸಿರ್ತಕ್ಕಂಥ ಮರಳೆಗಲಿ ಮಠಾಧ್ಯಕ್ಷರು, ಪರಮ ಪೂಜ್ಯರು ಶ್ರೀಮನ್ ನಿರಂಜನಪುರ ಸ್ವರೂಪಿ ಡಾಕ್ಟರ್ ಶ್ರೀ ಮುಮ್ಮಡಿ ಶಿವರುದ್ರ ಮಹಾಸ್ವಾಮಿಗಳವರ ಅಡಿದಾವರಿಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಮರ್ಪಿಸುತ್ತಾ ವೇದಿಕೆ ಮೇಲೆ ಆಸೀನರಾಗಿ ತಮ್ಮೆಲ್ಲರಿಗೂ ಆಶೀರ್ವಚನವನ್ನು ನೀಡಿ ದರ್ಶನ ಆಶೀರ್ವಾದವನ್ನು ನೀಡಲಿಕ್ಕೆ ದಯಮಾಡಿಸಿರ್ತಕ್ಕಂಥ ಎಲ್ಲ ಪರಮ ಪೂಜ್ಯರ ಅಡಿದಾವರಿಗಳಲ್ಲಿ ಭಕ್ತಿ ನಮನಗಳನ್ನು ಸಮರ್ಪಿಸುತ್ತಾ ಸಮಾರಂಭದಲ್ಲಿ ಭಾಗಿಗಳಾಗಿರ್ತಕ್ಕಂಥ ಬಾರ್ವಿನ್ ಸಂಸ್ಥೆಯ ನಿರ್ಮಾಪಕರು ಆಗಿರ್ತಕ್ಕಂಥ ಅವರಿಗೆ ಕೂಡ ಕುಟುಂಬದ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಪ್ರವೇಶಗೊಂಡಿರ್ತಕ್ಕಂಥ ಎಲ್ಲ ಭಕ್ತ ಮಹಾಶಯರೇ ತಾಯಿದ್ದಾರೆ. ಈಗಾಗಲೇ ಸಾಕಷ್ಟು ಜನ ತಮ್ಮ ಒಂದು ಅಭಿಪ್ರಾಯಗಳನ್ನ ಭಾರತ ದೇಶದಲ್ಲಿ ಅಷ್ಟೊಂದು ವಿಶೇಷವಾಗಿ ಆಯುಷ್ಯವನ್ನು ಗಳಿಸ್ತಕ್ಕಂಥದ್ದು ಎಲ್ಲೋ ಬೆರಳಿಕೆ ಇಷ್ಟು ಮಾತ್ರ ಜನ. ನನ್ನ ಹೆಸರು ಜಗದೀಶ್ ಅಂತ, ನಮ್ಮ ಅಜ್ಜಿ ಹೆಸರು ಗುರುಬಸಮ್ಮ ಅಂತ. ಅವರ 2ನೇ ಮಗ ಸಿದ್ದೇಗೌಡ್ರು ಅಂತ ಅವ್ರ ಮಗ ನಾನು. ನಮ್ಮ ಅಜ್ಜಿಗೆ ಬಂದ್ಬಿಟ್ಟು ಮೊಮ್ಮಗ ಆಗ್ಬೇಕು ಜಗದೀಶ್ ಅಂತ. ನಮ್ಮ ಅಜ್ಜಿ ಚಿಕ್ಕ ವಯಸ್ಸಲ್ಲಿ ತುಂಬಾ ಕಷ್ಟಪಟ್ಟಿದ್ದಾರೆ. ಆದ್ರಿಂದ ಹೇಳ್ಬೇಕಂದ್ರೆ ಅವರು
ಆ ಕಾಲದಲ್ಲಿ ಏನೇನು ತಿನ್ಬೇಕು ಏನೇನು ತಿನ್ಕೂಡ್ದು ಅದೆಲ್ಲ ನಮ್ ಕೈ ಹೇಳ್ಕೊಟ್ಟು, ಮತ್ತೆ ಅಕ್ಕಿ ರಾಗಿ ಅವೆಲ್ಲ ಇವಾಗ್ಲೂ ಈ ರುಬ್ಕಲ್ಲಿ ಸುತ್ತಾರಲ್ಲ ಅದ್ರಲ್ಲೆಲ್ಲ ಸುತ್ತಿ ತಿಂದವರು. ಅದಕ್ಕೆ ಅವರು 105 ವಯಸ್ಸಾದ್ರೇನು ಅದೇ ತರ ಗಟ್ಟಿ ಇದ್ದಾರೆ. ಅದೇ ನಮಗೂ ಏನ್ ಮಾಡ್ಬೇಕೆಲ್ಲ ಹೇಳ್ಕೊಟ್ಟಿದ್ದಾರೆ. ಅದರಿಂದ ನಾವು ನಮ್ಮ ಅಜ್ಜಿ ಏನ್ ಆಗಿದ್ರು ಅದೇ ತರ ನಾವು ಫಾಲೋ ಮಾಡ್ಕೊಂಡು ಎಲ್ಲ ಬರ್ತಾ ಇದ್ದೀವಿ. ಪ್ರಾಣ ಸ್ವರೂಪಿಗಳಾಗಿರ್ತಕ್ಕಂಥ ಸಿದ್ಧಲಿಂಗ ಮಹಾಸ್ವಾಮೀಜಿ ಅವರಿಗೆ ಗುರುಬಸಮ್ಮ ಅವರ ಕುಟುಂಬದಿಂದ ಗೌರವ ಸಮರ್ಪಣೆ. ಈಗಾಗಲೇ ಬಂದಿರತಕ್ಕಂಥ ನಮ್ಮ ಎಲ್ಲರ ಮೆಚ್ಚಿನ ದಾನಿ ಅಂತ ಹೇಳಿದ್ರೆ ತಪ್ಪಾಗಲಾರದು, ತಪಸ್ವಿ ಅಂತ ಕುಟಾಪರಾಗಿರ್ತಕ್ಕಂಥ ಶ್ರೀತ ವೇಣುಗೋಪಾಲ ಚಪ್ಪಾಳೆ ಮೂಲಕ ಸ್ವಾಗತವನ್ನು ಬಯಸುವನೆ. ಈಗ ಅವರ ಭಾಷಣ ಇರುತ್ತೆ. ಅವರ ಧರ್ಮಸ್ಯ ತದಾ ಪವಿತ್ರಾನಾಯ ಸಾಧೂನಾಂ ವಿನಾಶಾಯ ಚತುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಸಂಭವಾಮಿ ಯುಗೇ ಯುಗೇ. ಮಾತೆ ಇವತ್ತು ಬರ್ತಡೇ ಗರ್ಲ್ ಅಂತ ಮಾತೆಯವರ ಪಾದ ಪದ್ಮಗಳಲ್ಲಿ ವಂದಿಸುತ್ತಾ, ಎಲ್ಲ ಸ್ವಾಮಿಗಳು ಎಲ್ಲರೂ ಇದ್ದೀರಿ, ಎಲ್ಲರಿಗೂ ನಾನು ಹೃದಯಪೂರ್ವಕವಾಗಿ ಒಂದು ನಮಸ್ಕಾರ ಮಾಡ್ತಾ, ಇಲ್ಲಿ ಕೂತಿರೋರು ಎಲ್ಲರೂ ತೆಲುಗಲ್ಲಿ ಹೇಳ್ತಾರೆ, అందరూ ಮಹಾನುಭಾವುಲೇ అందరికీ వందనాలు. ಇದರಲ್ಲಿ ಯಾರು ಹೆಚ್ಚು ಕಡಿಮೆ ಏನಿಲ್ಲ. ಎಲ್ಲ ಸ್ವಾಮಿಗಳು ಬುದ್ಧಿಗಳು ಮಾತಾಡಿದ್ದಾರೆ. ನಾನು ಬೆಂಗಳೂರಿಂದ ಬರೋಷ್ಟರಲ್ಲಿ 2 ಅವರ್ ಆಯ್ತು, ಬರಲೇಬೇಕು ಅಂತೇಳಿ ನಮ್ ಗೌರವ ಹೇಳಿದ್ರು, ಆಶೀರ್ವಾದ ಪಡ್ಕೋಬೇಕು ಅಂತೇಳಿ. ಇವರು ಕುಟುಂಬ ನಮ್ಮ ತಂದೆ ಕಾಲದಿಂದ ಕೆಂಪೇಗೌಡರ ಕಾಲದಿಂದ ಬಹಳ ವಿಶ್ವಾಸವಾಗಿ ಬೆಳೆದು ಬಂದಿರುವಂತ ಕುಟುಂಬ. ಈ ಒಂದು ಕುಟುಂಬದಲ್ಲಿ ಮಹಾತಾಯಿ ಇವರು 105 ವರ್ಷ ಅವರನ್ನ ಮುಂದೆ ನಿಂತ್ಕೊಂಡು ನಾವು ಅವ್ರನ್ನ ನೋಡ್ತಾ ಇದೀವಿ ಅಂದ್ರೆ, ಆ ಕಾಲದಲ್ಲಿ ಮಾತ್ರ 100 ಕ್ರಾಸ್ ಮಾಡೋ ಚಾನ್ಸು ಈ ಕಾಲದವ್ರಿಗಿಲ್ಲ. ಯಾಕಂದ್ರೆ ನಾವು ಎಲ್ಲ ಫಾಸ್ಟ್ ಆಗಿ ಮುಗಿಸ್ಬಿಟ್ಟು ಫಾಸ್ಟ್ ಆಗಿ ಹೋಗ್ಬಿಡ್ತೀವಿ. ಪ್ರತಿಯೊಂದು ಫಾಸ್ಟ್ ಆಗಿ ಮಾಡ್ತೀವಿ. ಆ ಕಾಲದಲ್ಲಿ ನಿಧಾನವಾಗಿ ಮಾಡ್ತಾ ಇದ್ರು, ನಿಧಾನವಾಗಿ ಬಹಳ ವರ್ಷ ಮುಗಿಸ್ತಾ ಇದ್ರು. ನಾವೇನ್ ಮಾಡಿದ್ವಿ, ಎಲ್ಲ ಫಾಸ್ಟೇ, ಪ್ರತಿಯೊಂದು ಫಾಸ್ಟ್ ಮಾಡ್ಬಿಟ್ಟು ಪಟ ಮಾಡಿ ಪಟ್ ಅಂತ 50-60ಗೆ ಕಷ್ಟ ಆಗ್ಬಿಟ್ಟಿದೆ. ಅಷ್ಟು ಮುಗಿಸ್ಬಿಟ್ಟು ಹೋಗ್ತಾ ಇದೀವಿ. ಈ ಒಂದು ತಾಯಿ, ಯಾರಿಗೆ ತಾಯಿ ಅನ್ನೋದು ಅವರ ಋಣ ಅಂತೂ ಯಾವತ್ತೂ ಉಳಿಸಕ್ಕಾಗಲ್ಲ. ನನಗೆ 23 ವರ್ಷಕ್ಕೆ ನಾನು ನಮ್ಮ ತಂದೆ ಕಳ್ಕೊಂಡ್ಬಿಟ್ಟೆ. ನಮ್ಮ ತಾಯಿ 86 ಈಗ ಆರೋಗ್ಯವಾಗಿದ್ದಾರೆ. ನಮ್ಮ ತಾಯಿಗೆ ಮನೆ ಹೋದ ತಿಂಗಳು ನಮ್ಮ ತಾಯಿಗೆ 8 ಜನ ಮಕ್ಕಳು, 6 ಜನ ಹೆಣ್ಮಕ್ಳು, ನಾವಿಬ್ರು ಗಂಡ್ಮಕ್ಳು. 8 ಜನನ ಸೊಸೆಯರ್ನ ಅಳಿಯಂದ್ರನ್ನ ಎಲ್ಲಾರನ್ನು ಕಾಶಿಗೆ ಕರ್ಕೊಂಡು ಹೋಗ್ಬೇಕಪ್ಪ ಅಂದ್ರು. 1 ತಿಂಗಳ ಹಿಂದೆ ಕಷ್ಟಪಟ್ಟಾದ್ರೂ ನೋಡ್ಬಿಡ್ತೀನೋ ಕಾಶಿಗೆ ಕರ್ಕೊಂಡು ಹೋಗು ಅಂದ್ರೆ, ನಾನು ಇಲ್ಲಿಂದ ಫ್ಲೈಟ್ ಅಲ್ಲಿ ಅಯೋಧ್ಯೆಗೆ ಕರ್ಕೊಂಡು ಹೋಗಿ ಅಲ್ಲಿ ಮತ್ತೆ ಪ್ರಯಾಗರಾಜು, ಕಾಶಿ, ಗಯಾ ಎಲ್ಲ ಕರ್ಕೊಂಡು ಬಂದೆ. ಮತ್ತೆ ರಾಮೇಶ್ವರಗೂ ಕರ್ಕೊಂಡು ಬಂದೆ. ಹೋದ ವರ್ಷ ಫಾರಿನ್ ಕರ್ಕೊಂಡು ಹೋಗಿದೆ. ಅಷ್ಟು ದೂರ ನಡ್ಸೋದು, ಅಷ್ಟು ದಿವಸ ಒಂದಷ್ಟು ದೂರ ವೀಲ್ ಚೇರ್ ಅಲ್ಲಿ ನಾನೇ ತೊಳ್ಕೊಂಡು ಹೋಗೋದು. ಆ ವೀಲ್ ಚೇರ್ ಅಲ್ಲಿ ತೊಳ್ಕೊಂಡು ಹೋಗೋವಾಗ ನಮ್ಮ ತಾಯಿ ಋಣ ಪೂರ್ತಿ ತೀರ್ಸಕ್ಕಾಗಲ್ಲ, ಒಂದ್ ಸ್ವಲ್ಪ ಆದ್ರೂ ತೀರ್ಸ್ತಾ ಇದ್ದೀನಿ ಅನ್ಸು ನನ್ನ ಮನ್ಸು. ಇವತ್ತು ಮೊನ್ನೆ ಕಾಶಿ, ಗಯಾ ಅದು ಇದು ಎಲ್ಲ ಮಾಡ್ಕೊಂಡು ಬಂದ್ರೇನು ಅವ್ರು ಎಷ್ಟು ಸಂತೋಷ ಪಟ್ರೆ ಅಷ್ಟು ಅವ್ರ ಋಣ ನಾನು ಅಳಿಸ್ತಾ ಇದ್ದೀನಿ. ಆದ್ರೆ ಪೂರ್ತಿ ಎಷ್ಟು ಜನ್ಮಕ್ಕೂ ಆ ತಾಯಿ ಅನ್ನೋ ಋಣ ಅಳ್ಸಕ್ಕಾಗಲ್ಲ, ಯಾರೇ ತಾಯಿ ಇರ್ಲಿ. ಇವಾಗ ಸ್ವಲ್ಪ ಕಷ್ಟ ಆಗ್ಬಿಟ್ಟಿದೆ. ಈಗ ಏನಾಗಿದೆ ಅಂದ್ರೆ, ಹೆಣ್ಮಕ್ಳಿಗೆಲ್ಲ ಈಗ ಈಕ್ವಲ್ ರೈಟ್ಸ್ ಅಂತ ಕೊಟ್ಬಿಟ್ಟಿದ್ದಾರೆ.
ಭೂಮಿಯಲ್ಲಿ ಜಮೀನುಗಳಲ್ಲಿ. ಈಗ ಕರ್ನಾಟಕದಲ್ಲಿ ಯಾರ ಹೆಣ್ಮಗುನು ತಾಯಿ ಹತ್ರ ಹೋಗಿ ಅರ್ಶನ ಕುಂಕುಮ ತಗೊಳ್ಳಲ್ಲ. 90% ಹೆಣ್ಮಕ್ಳು ಕೋರ್ಟ್ ಅಲ್ಲಿ ಮೀಟ್ ಮಾಡ್ತಾರೆ. ಆ ಒಂದು ಏನು ಅನುಬಂಧ ಅದೆಲ್ಲ ನಮ್ಗೆ ಕಡಿಮೆ ಆಗ್ಬಿಟ್ಟಿದೆ. ಆದ್ರೆ ಯಾರ ಮನೆಯಲ್ಲಿ ಯಾರು ಧರ್ಮವಾಗಿ ಬದುಕಿರ್ತಾರೋ ಅದೊಂದು ಮಾತು ಮಾತ್ರ ಕರೆಕ್ಟ್ ಆಗಿ ಹೇಳ್ತೀನಿ. ಯಾರು ಧರ್ಮವಾಗಿ ಬದುಕಿರ್ತಾರೋ, ಯಾರು ಬೇರೆಯವ್ರಿಗೆ ಕೆಟ್ಟದ್ದು ಯೋಚನೆ ಮಾಡ್ತೀರಾ ಬದುಕಿರ್ತಾರೋ ಅವರು ಮಾತ್ರ 100 ವರ್ಷ ಈ ಕ್ರಾಸ್ ಮಾಡಕ್ಕಾಗೋದು. ಇದು ಈಸಿ ಕೆಲಸ ಅಲ್ಲ, ಈಸಿಯಾಗಿ ಮಾಡಕ್ಕಾಗಲ್ಲ. ಆದ್ರೆ ನಮಗೆ ಎಲ್ಲರೂ ಇವತ್ತು ಆ ತಾಯಿನ ನೋಡುವಂತ ಭಾಗ್ಯ ನನ್ನ ಶ್ರೀಮತಿಗೆ ಹೇಳ್ಬಿಟ್ಟು ಬಂದೆ. ಅವ್ರು ಬರಕ್ ಆಗಿಲ್ಲ. ಏನು ಪುಣ್ಯನಪ್ಪ, 105 ವರ್ಷ ಅವ್ರಿಗೆ ಹೋಗಿ ಅವ್ರ ಆಶೀರ್ವಾದ ಪಡ್ಕೊಂಡು ಬರೋದು ನಿನಗೆ ಖಂಡಿತವಾಗ್ಲೂ ಇವತ್ತು ಒಂದು ಮಹಾ ಪುಣ್ಯ ದಿವಸ. ನೀನು ಹೋಗ್ಬಿಡ್ಬಾ. ದೇವ್ರು ಅಂದ್ರೆ ಎಲ್ಲೆಲ್ಲೋ ಇರೋದಲ್ಲ. ದೇವಸ್ಥಾನದಲ್ಲಿ ದೇವರು, ಅಲ್ಲಿ ದೇವರು, ಇಲ್ಲಿ ದೇವರು ಎಲ್ಲ. ದೈವಂ ಮಾನುಷ ರೂಪ. ಇಲ್ಲಿ ಕೂತಿದಾರಲ್ವಾ ಸ್ವಾಮಿಗಳು, ಇವರೆಲ್ಲ ದೈವ ಸ್ವರೂಪರು. ಅವರೇ ಅಲ್ಲ, ನಾವು ಅಷ್ಟೇ ದೈವವಾಗಿ ನಡೆದ್ರೆ ದೇವರು ದೈವ ಮಾನುಷ ಸ್ವರೂಪ ಅಂತ ಹೇಳ್ತಾರೆ. ಈ ಒಂದು ಒಳ್ಳೆ ರೀತಿಯಲ್ಲಿ ಬದುಕಿರುವಂತ ಕುಟುಂಬದಲ್ಲಿ ಈ ಮಹಾತಾಯಿ ನಮ್ಮ ಕೆಂಪೇಗೌಡರಿಗೆ ತಂಗಿ ಇವರು. ನಮ್ಮ ಕೆಂಪೇಗೌಡರು ಸ್ವಾಮಿಗಳು ನಾನು ಸಣ್ಣ ಹುಡುಗನಾಗ ಅವರಿಗೆ ಯಾವಾಗ ಮಾತಾಡಿಸ್ತಾ ಇದ್ದೆ. ಅವರು ಮಾರಿಯಮ್ಮನ ದೇವಸ್ಥಾನದಲ್ಲಿ ಪೂಜೆ ಮಾಡೋರು. ನಾನು ಮೋಟರ್ ಬೈಕಲ್ಲಿ ಹೋದ್ರೆ ಬಾರೋ ವೇಣೋ ಅಂತ ಕರೆದು ನನಗೆ ಆರತಿ ಮಾಡಿ ಸ್ವಲ್ಪ ಸಕ್ಕರೆ ಎಲ್ಲ ಕೊಡ್ತಾ ಇದ್ರು. ಮಹಾನುಭಾವರು ಕುಟುಂಬದಷ್ಟರು. ಆ ಕುಟುಂಬದಲ್ಲಿ ಈ ಮಹಾತಾಯಿ ಹುಟ್ಟಿದರೆ ಖಂಡಿತವಾಗಲು ಇವತ್ತು ಎಲ್ಲರೂ ನಿಮ್ಗೆ ಗೊತ್ತಿದೆಯೋ ಗೊತ್ತಿಲ್ವೋ ಆ ಮಹಾತಾಯಿ ನೋಡೋದು, ಅವ್ರಿಗೆ ನಮಸ್ಕಾರ ಮಾಡೋದು ನಮ್ಗೆಲ್ಲರೂ ಮಹಾಭಾಗ್ಯ ಅಂತ ತಿಳಿದು ಇವತ್ತು ಎಲ್ಲಾ ವಿಷಯಗಳು ಪೂಜ್ಯ ಸ್ವಾಮೀಜಿ ಅವರು ಮಾತಾಡಿದ್ದಾರೆ. ನಾನು ಹೆಚ್ಚಿಗೆ ಮಾತಾಡೋದು ಬೇಡ. ದಯವಿಟ್ಟು ಭಗವಂತ ಅವ್ರಿಗೆ ಇನ್ನೂ ಆಯುಷು ಆರೋಗ್ಯ ಕೊಟ್ಟು ಅವರು 125 ವರ್ಷ ಬದುಕಲಿ ಅಂತೇಳಿ ಭಗವಂತನ ಬೇಡ್ತಾ ಇದ್ದೀನಿ. ಜೈ ಹಿಂದ್, ಸಾಯಿರಾಮ್. ಶ್ರೀಯುತ ವೆಂಕಪ್ಪಾಜಿ ಅವರಿಗೆ ಧನ್ಯವಾದಗಳು ಮತ್ತು ಅವರಿಗೆ ಗೌರವ ಸಮರ್ಪಣೆ ಸಿಎಂ ವತಿಯಿಂದ. ಅದೇ ರೀತಿ ಉಮಾಪತಿ ಗೌಡರು, LIC ಚಂದ್ರಶೇಖರ್ ಅವರು ಕೂಡ ಗೌರವ ಸಮರ್ಪಣೆ ಗೌಡರ ಕುಟುಂಬ ವತಿಯಿಂದ. ಅತಿಮಗನ್ ಸುರೇಶ್ ಜಿ ಅವರು ವೇದಿಕೆ ಮೇಲೆ ಬರಬೇಕಾಗಿ ಮಾಜಿ ಅಧ್ಯಕ್ಷರು ಅತಿಮಗನ್ ಪಂಚಾಯತ್ ಸುರೇಶ್ ಅವರು ವೇದಿಕೆ ಮೇಲೆ ಬರಬೇಕು. ದಯವಿಟ್ಟು ಬರಬೇಕು. 1 ನಿಮಿಷ ತಾಯಂದಿರು ಸಹಕರಿಸಬೇಕು. ಎಲ್ಲ ಭಕ್ತಾದಿಗಳಿಗೆ ನಾವು 4 ಕಾಳು ಅಂತ ಬಂದ್ರು. ಇಬ್ರು ಹೆಣ್ಣು ಮಕ್ಕಳು. ನಾವು ಅವ್ರ ಆಶೀರ್ವಾದನಿಂದ ನಾವು ಬಹಳ ಚೆನ್ನಾಗ ಏನೋ ಪಾಪ ತಿನ್ನಕ್ ಕೂಡ ಚೆನ್ನಾ ಬಾಧೆ ಆಗಿದ್ರಿ. ಇವಾಗ ಆನಂದವಾಗ ಅವ್ರ ಆಶೀರ್ವಾದನಿಂದ ನಾವು ಚೆನ್ನಾಗಿದ್ದೀರಿ. ಒಂದೇ ಕುಟುಂಬದಾಗ ನಾವೇನು ಭೇದ ಭಾವ ಇಲ್ದಿರ ಚೆನ್ನಾಗೇ ಇದ್ದೀರಿ. ಅವಕಾಶ ಇದೆ. ದಯಮಾಡಿ ವೇದಿಕೆ ಒಂದು ಕಾರ್ಯಕ್ರಮ ನಡೀಬೇಕಾದ್ರೆ ಸಾನ್ನಿಧ್ಯ ವಹಿಸಿರ್ತಕ್ಕಂತಹ ಶ್ರೀ ಕ್ಷೇತ್ರ ಮಳೆಗೌಡರ ಪರಪುತ್ರರಿಂದ ಶ್ರೀ ಸಭೆಯನ್ನು ಕುರಿತು ಆಶೀರ್ವಾದ ನೀಡಬೇಕಾಗಿ ಪರಪುತ್ರ ಪ್ರಾಣಾಳಗಳಲ್ಲಿ ಬಂದು ನೀನು ಬಳಗ ನೀನು ಎಲೆಗೆ ನೀನದ ಮತ್ಯಾರು ನವೆಯ ಕೂಡಲ ಸಿಂಹ ದೇವ ಸ್ಥಾವರ ಕಳೆಯುವುದು ಜಂಗಮ ಕಳೆಯುವುದ. ಎಲ್ಲ ಒಂದು ನಿಮಿಷ ಕೂತ್ಕೊಂಡ್ಬಿಡ್ತೀರಾ? ಚೆನ್ನೇಗೌಡರು ಅವರ ಧರ್ಮಪತಿಗಳಾದಂತ ಗುರುಬಸಮ್ಮನವರ 105ನೇ ವರ್ಷದ ಹುಟ್ಟು ಹಬ್ಬದ ಆಚರಣೆಯ ಶುಭ ಸಂದರ್ಭದಲ್ಲಿ ವೇದಿಕೆ ಮೇಲೆ ತಮ್ಮೆಲ್ಲರೂ ಸುಧಾ ದರ್ಶನ ಆಶೀರ್ವಾದಗಳನ್ನು ನೀಡಿರ್ತಕ್ಕಂಥ ಎಲ್ಲ ಪರಮ ಪೂಜ್ಯರು ಸುಧಾ ದಯವಿಟ್ಟು ಭಕ್ತಿಯ 5 ನಿಮಿಷ ಸಾವಧಾನವಾಗಿ ಕೇಳ್ಬಿಡಿ. ಇಲ್ಲ ಆಯ್ತು, ಖಂಡಿತ ಬಂದೈತೆ. ನಿಮಗೆ ಆಮೇಲೆ ಅವಕಾಶ ಎಲ್ಲಾ ಸೀಟು ಇರ್ತಾರೆ. ಎಲ್ಲರಿಗೂ ಪಾದ ಮುಟ್ಟಿ ನಮಸ್ಕಾರ ಮಾಡಿರ. ದಯವಿಟ್ಟು ಎಲ್ಲರಿಗೂ ಅವಕಾಶ ಇದೆ. ಸುಮ್ಮನೆ ಇರ್ಬೇಕು. ಕುಂತಾರೆ ನಿಮ್ಗೆ ಹೇಳ್ತಾರೆ ಎಲ್ಲ ಪರಮ ಪೂಜ್ಯರು ಸುಧಾ ಭಕ್ತಿಯ ಪ್ರಣಾಮಗಳ ಸಲ್ಲಿಸಿ
ಈ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿರ್ತಕ್ಕಂಥ ಗುರುಬಸಮ್ಮನವರೇ, ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀಲಿಕ್ಕೆ ಮನೋ ಇಚ್ಛೆ ಸಂಕಲ್ಪವನ್ನು ಮಾಡಿರ್ತಕ್ಕಂಥ ನಮ್ಮ ಶ್ರೀಮಠದ ಪ್ರೀತಿಯ ಶಿಷ್ಯರಾಗಿರ್ತಕ್ಕಂಥ CM ಗೌಡ್ರೆ ಮತ್ತು ಅವರು ಚನ್ನಪ್ಪನ ಗೌಡ್ರೆ, ಅವರೆಲ್ಲ ಮನೆಯ ಸೊಸೆಂದರು, ಮಕ್ಕಳು, ಮೊಮ್ಮಕ್ಕಳು, ಕುಟುಂಬದ ಎಲ್ಲ ಸರ್ವ ಸದಸ್ಯರೇ, ಅಭಿಮಾನಿಗಳೇ, ಈ ಕಾರ್ಯಕ್ರಮ ನೋಡ್ಲಿಕ್ಕೆ ಬಂದಿರತಕ್ಕಂಥ, ಯಶಸ್ಸನ್ನು ಮಾಡಲಿಕ್ಕೆ ಬಂದಿರತಕ್ಕಂಥ ಸಂಬಂಧಿಗಳೇ, ಭಕ್ತ ಮಹೇಶ್ವರ ತಾಯಿಗಳು, ಬಹಳ ಅಪರೂಪದ ಕಾರ್ಯಕ್ರಮ ಇದು. ಈ ಜಗತ್ತಿಗೆ ಭೂಮಿಗೆ ಭೂಮಿ ತಾಯಿ ಅಂತ ಕರೀತಾರೆ. ನದಿಗಳೆಲ್ಲ ಕುಸಿದು, ಎಲ್ಲಾ ನದಿಗಳ ಕುಸಿದು ತಾಯಿ ಹೆಸರೇ ಇಟ್ಟಿರ್ತಕ್ಕಂಥದ್ದು. ಈ ತಾಯಿ ಸ್ಥಾನ ಈ ಜಗತ್ತಿನಲ್ಲಿ ಬಹಳಷ್ಟು ದೊಡ್ಡದು. ಸ್ವಾಮೀಜಿಗಳಾಗಲಿ, ರಾಜಕಾರಣಿಗಳಾಗಲಿ, ಸಮಾಜದ ಸೇವಾ ಭಕ್ತಾದಿಗಳಾಗಲಿ, ಪ್ರತಿಯೊಬ್ಬರ ಜನ್ಮವೂ ಸುಧಾ ತಾಯಿ ತ್ಯಾಗದಿಂದ. ಹಾಗಾಗಿ ತಾಯಿಗೆ ಎಲ್ಲಿಲ್ಲದಂತ ಒಂದು ಗೌರವ, ಪ್ರೀತಿಯ ಮತ್ತು ಆದರಣೀಯ. ಒಂದು ಸಾರಿ ಒಬ್ಬ ಮಹಾರಾಜ ಇರ್ತಾನೆ. ಮಹಾರಾಜನಿಗೆ ಈ ಪ್ರಜೆಗಳ ಮಧ್ಯೆ ಇದ್ದು ಇದ್ದು ತುಂಬಾ ಬೋರ್ ಆಗ್ಬಿಟ್ಟಿರ್ತದೆ. ಆಗ ಒಂದ್ಸಾರಿ ಯೋಚನೆ ಮಾಡ್ತಾನೆ ಮಹಾರಾಜ, ಇವತ್ತು ನನ್ನ ತಾಯಿಯ ಜೊತೆ ವಿಶ್ರಾಂತಿ ಪಡಿಬೇಕು ಅಂತ ಹೇಳಿ ಯೋಚನೆ ಮಾಡ್ತಾನೆ. ತಾಯಿ ಹತ್ರ ಒಂದು ಕೋರಿಕೆಯನ್ನು ಮಾಡ್ಕೊಳ್ತಾನೆ, ತಾಯಿ ಇವತ್ತು ನಾನು ನಿನ್ನ ಜೊತೆಯಲ್ಲೇ ವಿಶ್ರಾಂತಿಯನ್ನು ಪಡೆದು ಕಾಲ ಕಳಿಬೇಕು ಅಂತ ಹೇಳಿ ತಾಯಿನ ಪ್ರಾರ್ಥನೆ ಮಾಡಿ ತಾಯಿ ಜೊತೆಯಲ್ಲಿ ಅವತ್ತು ವಿಶ್ರಾಂತಿ ಪಡಲಿಕ್ಕೆ ಬರುತ್ತಾನೆ. ತಾಯಿ ಮಗನ ಪರೀಕ್ಷೆ ಮಾಡಬೇಕು ಅಂತ ಹೇಳಿ ರಾಜನ್ನ 10 ಗಂಟೆ 11 ಗಂಟೆ ಸಮಯ ರಾಜನ ಎಬ್ಬಿಸ್ತಾರೆ. ತಾಯಿ ಒಂದು ಲೋಟ ನೀರು ತಂದು ಕೊಡ್ತೀನಪ್ಪ ಅಂತ ಕೇಳ್ತಾರೆ. ಆಗ ರಾಜರು ತಾಯಿ ಅಪ್ಪಣೆಯನ್ನ ಬೇರೊಂದಿಲ್ಲ, ತಾಯಿಗೋಸ್ಕರ ಎದ್ದು ಒಂದು ಲೋಟ ನೀರು ತಂದು ಕೊಡ್ತಾರೆ. ತಾಯಿ ಅದನ್ನು ಕುಡಿದು ಬರುತ್ತದೆ. ಮತ್ತೆ ಇನ್ನೊಂದೆರಡು ತಾಸು ಬಿಟ್ಟು ತಾಯಿ ಮತ್ತೆ ರಾಜನ ಎಬ್ಬಿಸುತ್ತೆ. ಎಬ್ಬಿಸಿ ಮತ್ತೆ ಕೇಳ್ತದೆ, ಮತ್ತೊಂದು ಲೋಟ ನೀರು ತಂದು ಕೊಡಪ್ಪ ಅಂತ. ಆಗ ಯಥಾವತ್ತಾಗಿ ರಾಜ ಮೇಲೆದ್ದು ಮತ್ತೆ ನೀರು ತಂದು ಕೊಡ್ತಾರೆ. ತಾಯಿ ಕುಡಿದು ಮಲಗುತ್ತೆ. ಮತ್ತೆ ಇನ್ನೊಂದೆರಡು ತಾಸು ಮುಂದಕ್ಕೆ ಹೋಗುತ್ತೆ. ಮತ್ತೆ ರಾಜನ ತಾಯಿ ಎಬ್ಬಿಸ್ತಾರೆ. ಎಬ್ಬಿಸಿ ಮತ್ತೆ ನೀರು ತಂದು ಕೊಡಪ್ಪ ಅಂತ ಹೇಳಿ ಕೇಳ್ತಾರೆ. ಆಗಾಗ ಸ್ವಲ್ಪ ನಿದ್ರದೇ ಸಮಯ ರಾಜರಿಗೆ. ಏನು ಅಮ್ಮ ಪದೇ ಪದೇ ನೀರು ಕೇಳ್ತಾ ಇದ್ದಾರಲ್ಲ ಅಂತಂದು ಸಮಾಧಿಯಿಂದ ತಾಳ್ಮೆಯಿಂದ ಅವರು ರಾಜರು ಮತ್ತೆ ನೀರು ತಂದು ಕೊಡ್ತಾರೆ. ನೀರು ತಂದು ಕೊಟ್ಟಾದ್ಮೇಲೆ ತಾಯಿ ನೀರು ಕುಡಿದು ಮಲಗ್ತದೆ. ಅಷ್ಟೊತ್ತಿಗೆ ಬೆಳಗಿನ ಸಮಯ 3 ಗಂಟೆ. ಮತ್ತೊಂದೆರಡು ತಾಸು ಬಿಟ್ಟು ಮತ್ತೆ ರಾಜನ ಎಬ್ಬಿಸ್ತಾರೆ. ತಾಯಿ ಎಬ್ಬಿಸಿ ಮತ್ತೆ ನೀರು ಬೇಕಪ್ಪ ಅಂತ ಕೇಳ್ತಾರೆ. ರಾಜನಿಗೆ ಸಿಡುಕು ಬಂದ್ಬಿಡ್ತದೆ. ಏನ್ ಬಂದ್ಬಿಡ್ತದೆ, ಏನಮ್ಮ ನೀವು ಒಂದೇ ಸರಿ ಕುಡಿಯಕ್ಕಾಗಲ್ವೇನಮ್ಮ, ಪದೇ ಪದೇ ಯಾಕೆ ನಾನು ಎಬ್ಬಿಸ್ತೀಯಾ ಅಂತ ಹೇಳಿ ರಾಜರು ತಾಯಿ ಮೇಲೆ ಸಿಡುಕು ಬಿಡ್ತಾರೆ. ಆಗ ತಾಯಿ ಹೇಳ್ತದೆ, ನೋಡಪ್ಪ 9 ತಿಂಗಳ ಕಾಲ ಯಾವುದೇ ಕಷ್ಟ ಬಂದು ಸುಧಾ, ಯಾವುದೇ ಸುಖ ಬಂದು ಸುಧಾ, ತಾಳ್ಮೆಯಿಂದ ಕೀರ್ತಿ ಅಪಕೀರ್ತಿ ಏನೇ ಬಂದು ಸುಧಾ ನಿಮ್ಮನ್ನೆಲ್ಲ ಈ ಜನ್ಮಕ್ಕೆ ಕೊಟ್ಟಿರ್ತಕ್ಕಂಥ ತಾಯಿ. ಅಷ್ಟೆಲ್ಲ ನಾನು ಸಹಿಸಿನ ಪಡ್ಕೊಂಡಿರ್ತಕ್ಕಂಥ ತಾಯಿ, ನೀನು ಒಂದು ದಿನ ಮಾತ್ರ ನನ್ನ ಸೇವೆಯನ್ನು ಮಾಡ್ಲಿಕ್ಕೆ ಆಗಿಲ್ವಲ್ಲಪ್ಪ ಅಂತಕ್ಕಂಥ ಪ್ರಶ್ನೆಯನ್ನ ತಾಯಿ ರಾಜರಿಗೆ ಆಗ್ತದೆ. ಆದರೆ ಇವತ್ತು ನಮ್ಮ CM ಗೌಡರು ಮತ್ತು ಚನ್ನಪ್ಪಗೌಡರು ಮಾಡ್ತಿರ್ತಕ್ಕಂಥ ಒಂದು ಸೇವೆ ಈ ಸಮಾಜಕ್ಕೆ ಒಂದು ದೊಡ್ಡ ಮಾದರಿ ಕಾರ್ಯಕ್ರಮ ಇದೆ. ಇಡೀ ಸಮಾಜ ಈ ಕಾರ್ಯಕ್ರಮ ನೋಡಿ ಕಲಿಬೇಕಾಗಿದೆ. ಇವತ್ತಿನ 21ನೇ ಶತಮಾನದಲ್ಲೆಲ್ಲ ಹುಟ್ಟಿದ ವೃದ್ಧಾಶ್ರಮಗಳು ಜಾಸ್ತಿ ಆಗ್ತಾ ಇವೆ. ವೃದ್ಧಾಶ್ರಮದ ಬೆಳವಣಿಗೆಯಲ್ಲಿ ಅದರ ಹಿನ್ನೆಲೆ ನೋಡ್ಬೇಕು. ಯಾಕೆ ಇವತ್ತು ನಮ್ಮ ವೃದ್ಧಾಶ್ರಮಕ್ಕೆ ಸೇರ್ತಾ ಇದ್ದಾರೆ?
ಎಲ್ಲಿ ಮಕ್ಕಳ ಪ್ರೀತಿ ವಾತ್ಸಲ್ಯಗಳನ್ನ ವಂಚಿತವಾದ ಅನೇಕ ವೃದ್ಧರು ಇವತ್ತು ವೃದ್ಧಾಶ್ರಮ ಸೇರಿ ಎಷ್ಟು ಬೇಗ ಭಗವಂತನ ಪಾದಕ್ಕೆ ಸೇರ್ಕೊಳ್ತೀವಿ ಅಂತೇಳಿ ಪರಿಸ್ಥಿತಿರ್ತಕ್ಕಂಥ ಸಂದರ್ಭಗಳನ್ನ ನಾವು ನೋಡ್ತಾ ಇದ್ದೀವಿ. ಅದಕ್ಕೆ ತಕ್ಕ ಉತ್ತರ ಬಹುಶಃ ಸಾಕಳಿ ಇವತ್ತಿನ ಈ ಭವ್ಯ ವೇದಿಕೆಯ ನಮ್ಮ ಗುರುಬಸವನವರ ಕಾರ್ಯಕ್ರಮ. ಇಷ್ಟು ವರ್ಷಗಳ ಕಾಲ ಬದುಕುವುದು ಬಹಳ ಅಪರೂಪ. ಈ ಶತಮಾನ ನಿಮಗೆಲ್ಲ ಗೊತ್ತಿದೆ, ಒಂದು ಒತ್ತಡದ ಶತಮಾನ, ಮನುಷ್ಯನಿಗೆ ಸಮಯವಿಲ್ಲದಂತ ಒಂದು ಶತಮಾನ. ಕೆಲಸಕ್ಕೆ ಹೋಗ್ಬೇಕಾದ್ರೆ ಹಣವನ್ನು ಸಂಪಾದನೆ ಮಾಡೋದು, ಭೂಮಿಯನ್ನು ಸಂಪಾದನೆ ಮಾಡೋದು, ಕೀರ್ತಿಯನ್ನು ಸಂಪಾದನೆ ಮಾಡಬೇಕು ಅಂತಕ್ಕಂಥ ವೇಗಗತಿಯಲ್ಲಿ ಹೋಗ್ತಾ ಇರ್ತಕ್ಕಂಥ ಮನುಷ್ಯನಿಗೆ ತನ್ನ ನಿಜ ಬದುಕಿನಲ್ಲಿ ತನ್ನ ನೆಮ್ಮದಿ ಶಾಂತಿಯನ್ನು ಕಳ್ಕೊಳ್ತಕ್ಕಂಥ ಸಂದರ್ಭ ಈ ಶತಮಾನ. ಅಂತ ಒಂದು ನೆಲಗಟ್ಟಿನಲ್ಲಿ ಇವತ್ತು ನಮ್ಮ ಸಾಕಳಿಯ ಸಿಎಂ ಗೌಡ್ರು ಮತ್ತು ಚನ್ನಪ್ಪಗೌಡರು ಬಹಳ ವಿಶೇಷವಾದಂತ ಒಂದು ದೃಷ್ಟಿಕೋನ ಇಟ್ಕೊಂಡು ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡಿರ್ತಕ್ಕಂಥದ್ದು, ನಾವೆಲ್ಲರೂ ಸುಧಾ ಇಲ್ಲಿರ್ತಕ್ಕಂಥ ಎಲ್ಲ ಪರಮ ಪೂಜೆಗಳು ಸುಧಾ ತುಂಬಾ ಸಂತೋಷ ತಂದಿರ್ತಕ್ಕಂಥ ಕಾರ್ಯಕ್ರಮ. ಒಂದು ಏಳನ ಮಗನೇ ಪರಬ್ರಹ್ಮ ಒಂದು, 2 ಏಳನ ಮಗನೇ ಶಿವಶಕ್ತಿಗಳು 2, 3 ಏಳನ ಮಗನೇ ಬ್ರಹ್ಮ ವಿಷ್ಣು ಮಹೇಶ್ವರ 3, 4 ಏಳನ ಮಗನೇ ವೇದಗಳು 4, 5 ಏಳನ ಮಗನೇ ಪಂಚಭೂತಗಳು 5, 6 ಏಳನ ಮಗನೇ ಚತುಸ್ತರಗಳು 6, 7 ಏಳನ ಮಗನೇ ಸಪ್ತ ಸರೋವರಗಳು 7, 8 ಏಳನ ಮಗನೇ ಅಷ್ಟಾವರಣಗಳು 8, 9 ಏಳನ ಮಗನೇ ನವಗ್ರಹಗಳು 9, 10 ಏಳನ ಮಗನೇ ಕೀರ್ತಿ ಶಿಖರವನ್ನು 10 ಅಂತೇಳಿ ನಮ್ಮ ಗುರುಬಸವನವರ ಮಕ್ಕಳಿಗೆ ತುಂಬ ಹೃದಯದಿಂದ ಆರೈಸಿದ್ದಾರೆ. ಇನ್ನು ಕೂಡ ಕಾರ್ಯಕ್ರಮ ಏನನ್ನ ನಮ್ಮ ತಾಯಿ ಗುರುಬಸಮ್ಮ ಅವರಕ್ಕೆ 100 ಅಂಜಾದವ பிறந்த ದಿನೋತ್ಸವம் பண்ணிருக்குமா. நம்ம குருஜி சுவாமிஜிಗಳು வந்துಟ್ಟು ನಮ್ಮ ಕನಕಪುರ ಮಲೆಗೌಡ ಸ್ವಾಮೀಜಿಗಳವರು, ನಮ್ಮ ಗುಮ್ಲಾಪುರ ಸ್ವಾಮೀಜಿಗಳವರು, ನಮ್ಮ ನಾಗಸಂದ್ರ ಗುರೂಜಿಗಳವರು, ನಮ್ಮ 101 ಸ್ವಾಮಿ ಗುರೂಜಿಗಳವರು, ನಮ್ಮ வந்துಟ್ಟು ಉರುಬರಾಣಿ ಸ್ವಾಮೀಜಿಯವರು ಎಲ್ಲ ಒಂದು 10 ಸ್ವಾಮೀಜಿ வந்து கலந்துಕೊಂಡು ನಮ್ಮ ತಾಯಿக்கு ஆசீர்வாதம் செஞ்சிருக்காங்க. அதுக்குள்ள இங்கே வந்துட்டு நம்ம வந்துட்டு ವೀರಶೈವ ಲಿಂಗಾಯತ ಬಂಧುಗಳು 2000 பேர் வந்து கலந்துకొని இங்க வந்துட்டு ಎಲ್ಲ ஆசீர்வாதம் செஞ்சு இன்னைக்கு வந்து சாப்பாடு ವ್ಯವಸ್ಥೆ பண்ணி இன்னைக்கு நம்ம வந்துட ಎಲ್ಲ ಒಂದು ನಮ್ಮ ತಾಯಿಗೆ ஆசீர்வாதம் பண்ணி நான் வந்து நன்றி கொடுக்கிறேன். நம்மளுக்கு நல்லா கஷ்டப்பட்டு சாப்பாடு நேரத்துல சாப்பாடு போட்டு துணி போட்டு கஷ்டப்பட்டு வளர்த்து இன்னைக்கு நம்மளுக்கு ஒரு ஒளி பண்ணிருக்காங்க. அன்னைக்கோட வந்துட்டு எங்க தாய் வந்துட்டு நம்மளுக்கு வந்துட்டு ஸ்கூலுக்கு போகும்போது துணிக்கு சாப்பாடுக்கும் கஷ்டமா இருந்துச்சு. இப்போ வந்துட்டு அவர் ஆசீர்வாதத்துல ஆண்டவன் எனக்கு நல்லா வச்சிருக்காங்க. அந்த ராஜ்யக்கு வந்துட்டு அரசியல்வாதிங்க சுவாமிஜிங்க எல்லாம் வந்து நம்மளுக்கு ஆசீர்வாதம் பண்ணிருக்காங்க. அவர் 10 ஜெனரேஷன் பாத்துருக்காங்கம்மா, பாத்துருக்காங்க சார். இப்போ வந்துட்டு அவர் வேலை அவரை செஞ்சுட்டு சாப்பாடு செஞ்சு பேசிட்டு உட்கார்ந்து நடந்துட்டு இருக்காங்க சார், நடந்துட்டு இருக்காங்க. CM ಗೌಡ ವೀರಶೈವ ಲಿಂಗಾಯತ ಮಹಾವೇದಿಕೆ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್. ಅವರ ಚಿನ್ನ ಲಾಸ್ಟ್ வந்துட்டு நம்ம ಅವರ 6வது பையன், லாஸ்ட் பையங்க.
ಹೆಂಗ ಅನ್ಸ್ತಿದೆ ನಿಮ್ಗೆ? ಅಲ್ಲ ಹೆಂಗಿದೆ ಹೆಂಗಿದೆ ಕಾರ್ಯಕ್ರಮ ಮಾದೇಶ್ನೋ ಡ್ರೈವರ್ ಮಾದೇಶ್ನೋ ಕಂಪ್ನಿನಾಗ ಕಂಪ್ನಿದಾಗ ಊರಾಗ ಶಿವಯ್ಯನವ್ರ ಗೊತ್ತಾ? ಶಿವಯ್ಯನವ್ರು ಬೆಳವಂದ್ರ ಆಶೀರ್ವಾದ ಮಾಡಿ. ನಾನು ಸುಮಾರು ವರ್ಷದಿಂದ ಬರ್ತಾ ಇದ್ದೀನಿ. ನಮ್ಮ ಮನೆ ದೇವರು ಇದು ಅಂತ ಹೇಳಿ ಸಾರ್ಕಳ್ಳಿ ಅಂತ ಹೇಳಿ ಬರ್ತೀನಿ. ಬಟ್ ಯಾವಾಗ ಇಲ್ಲೇನೆ ನಾನು ಊಟ ಮಾಡೋದು. ಅಮ್ಮ ಅವ್ರ ಮನೆಗೆ ಹೋಗಿ ಸುಮಾರು 50-60 ನಮ್ಗೆ ಮನೆ ತಂದವ್ರಿಗೆ ಬೇರೆಯವ್ರಿಗೆ ಭೇದ ಭಾವನೆ ಇಲ್ಲ. ಅಷ್ಟು ಆತಿಥ್ಯ, ಒಳ್ಳೆತನವಾಗಿ ಮಾತೃ ಹೃದಯಗಳು, ಫುಲ್ ಫ್ಯಾಮಿಲಿ ಅವರು.